ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಸುಚಿತ್ರಾ ಅಂತೇಳಿ ಫೋನ್ ಮಾಡಿ ಹೇಳಿದರು, ಇತ್ತಿತ್ತಲಾಗಿ ಎಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಆಗಿರೋದೇನೆಂದ್ರೆ ಓವರ್ ಥಿಂಕಿಂಗ್. ಇದರಿಂದ ಎಷ್ಟೋ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಬರ್ಲಿಕ್ಕತ್ತಾವು. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಒಳಗೆ ಅದನ್ನೇ ಡಿಸ್ಕಸ್ ಮಾಡೋಣ್ರಿ. ಏನಿದು ಓವರ್ ಥಿಂಕಿಂಗ್ ಅಂದ್ರೆ ಏನು, ಅದು ಥಿಂಕಿಂಗ್ ಯಾವಾಗ ಓವರ್ ಥಿಂಕಿಂಗ್ ಆಗ್ತದೆ, ಅದರಿಂದ ಏನು ಲಾಭ ಏನು ಹಾನಿ ಆಗ್ತದೆ, ದೇಹಕ್ಕೆ ಹೆಂಗೆ ಪ್ರಾಬ್ಲಮ್ ಆಗ್ತದೆ, ಅದರಿಂದ ಹೊರಗೆ ಬರೋದು ಹೆಂಗೆ ಅನ್ನುವಂಥ ಟಿಪ್ಸನ್ನು ನಾನು ಫಾಸ್ಟಾಗಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಕಂಪ್ಲೀಟ್ ನೋಡ್ರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಒಂದು ವಿಡಿಯೋಕ್ಕೂ ಇನ್ನೊಂದು ವಿಡಿಯೋಕ್ಕೂ ಬಹಳ ಇಂಟರ್ಲಿಂಕ್ಡ್ ಇರ್ತದೆ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂದಿನ ಎಲ್ಲ ವಿಡಿಯೋಸ್ ನೋಡಿದ್ರೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಎಷ್ಟೋ ಸರಿ ಉತ್ತರ ಸಿಗ್ತದೆ. ಮತ್ತು ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ಬಿಕಾಸ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಮನಸ್ಸಿನೊಳಗಿರುವಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗ್ಬೋದು. ಕಾರಣ ನಾವು ಏನೇ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ರು ಕೂಡ ಪೇಷಂಟ್ ಜೊತೆಗೆ ನಡೆದಂಥ ಘಟನೆಗಳನ್ನೇ ಡಿಸ್ಕಸ್ ಮಾಡ್ತೀವಿ ಮತ್ತು ಪೇಷಂಟ್ ಜೊತೆಗೆ ನಾವು ಇಂಪ್ಲಿಮೆಂಟ್ ಮಾಡಿರುವಂಥ ಮೆಥಡ್ಸನ್ನೇ ನಾನು ಇಲ್ಲಿ ಹೇಳ್ತೇನೆ. ಓಕೆ, ಥಿಂಕಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು, ಎಲ್ಲರಿಗೂ ಬೇಕೇ ಬೇಕು. ನಾವು ವಿಚಾರ ಮಾಡಲಾರ್ದೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಥಿಂಕಿಂಗ್ ಒಳಗೆ ಎರಡು ಟೈಪ್ ಅದ. ಒಂದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಈ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಏನು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಾರೇ ಆಗಲಿ ಫೈನಾನ್ಷಿಯಲ್ ಬಿಸ್ನೆಸ್ ಒಳಗಿದ್ರ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರ ಅಥವಾ ಈ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲ ಮಾಡ್ತಿದ್ರ ಅಥವಾ ಡಾಕ್ಟರ್ಸ್ ಇದ್ರ ಅಥವಾ ಎಂಜಿನಿಯರ್ಸ್, ಎನಿ ಪ್ರೊಫೆಷನ್ ನಾ ಹೇಳಿಕತ್ತಿದ್ದು ಯಾವುದೇ ಜವಾಬ್ದಾರಿಯುತವಾದಂಥ ಪ್ರೊಫೆಷನ್ಸ್, ಈವನ್ ಟು ದ ಎಕ್ಸ್ಟೆಂಡ್ ಆಫ್ ಹೋಮ್ ಮೇಕರ್ಸ್, ಮನೆಯೊಳಗಿರುವಂಥವ್ರು ಎಲ್ಲರಿಗೂ ಕ್ರಿಟಿಕಲ್ ಥಿಂಕಿಂಗ್ ಬೇಕು. ಯಾಕಂದ್ರೆ ನಾವು ಏನೇ ಒಂದು ಕೆಲಸ ಎಕ್ಸಿಕ್ಯೂಟ್ ಮಾಡಿದಾಗ ಇದರಿಂದ ಏನು ಲಾಭ ಆಗ್ತದೆ ಅಥವಾ ಏನು ಲಾಸ್ ಆಗ್ಬೋದು ಅಥವಾ ಏನು ನಮಗೆ ರಿಸಲ್ಟ್ ಫೇವರೇಬಲ್ ಬರ್ಬೋದು ಅಥವಾ ನಮ್ಮ ವಿರುದ್ಧವಾಗಿ ಏನಾದರೂ ರಿಸಲ್ಟ್ ಬಂತು ಅಂದ್ರೆ ಅಲ್ಲಿ ಬರುವಂತಹ ಏನು ಅಡ್ಡಿ ಆತಂಕಗಳ ಹೆಂಗೆ ನಿಭಾಯಿಸಬೇಕು, ಆ ಸಿಚುವೇಶನನ್ನು ಜಡ್ಜ್ ಮಾಡುವಂಥದ್ದು, ಆ ಜಡ್ಜ್ ಮಾಡಿದ್ದಕ್ಕೆ ಆ ಜಡ್ಜ್ಮೆಂಟಿಗೆ ನಾವು ಏನು ಆ್ಯಕ್ಷನ್ ತೊಗೋಬೇಕು, ಹೆಂಗೆ ಇದರಿಂದ ಸಮಸ್ಯೆಯಿಂದ ಹೊರಗೆ ಬರಬೇಕು, ಇವನ್ನೆಲ್ಲ ವಿಚಾರ ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ದೂರದೃಷ್ಟಿ ಬೇಕೇ ಬೇಕು. ಕೇವಲ ಪ್ರೊಫೆಷ್ನಲ್ಸ್ ಹೊರಗೆ ಕೆಲಸ ಮಾಡೋರ್ಗಷ್ಟೇ ಅಲ್ಲ, ಈವನ್ ಮನೆಯೊಳಗೆ ಕೆಲಸ ಮಾಡೋರ್ಗೂ ಹೇಳ್ತೀನಿ. ಈಗ 4 ಜನ ಊಟಕ್ಕೆ ಬಂದರು ಅಂದರೆ 4 ಜನ ಊಟಕ್ಕೆ ಬರ್ತಾರಂತ ನೀವು ಅಡುಗೆ ಮಾಡಿದ್ವಿ ಅಂತಂದ್ರೆ ಪಟ್ ಅಂತ 10 ಜನ ಬಂದರು ಅಂದರೆ ನಮಗೆ ಅಲ್ಲಿ ಏನು ಬೇಕು? ಕ್ರಿಟಿಕಲ್ ಥಿಂಕಿಂಗ್ ಬೇಕು. ಹೌದಾ? ಹೆಂಗೆ ಇಮಿಡಿಯೇಟ್ ಈಗ ಇನ್ನು 6 ಜನರಿಗೆ ನಾ ಹೆಂಗೆ ಊಟದೊಳಗೆ ಅಡ್ಜಸ್ಟ್ಮೆಂಟ್ ಮಾಡಲಿ ಅಥವಾ ಇರೋ ಸಾಮಾನೊಳಗೆ ನಾ ಯಾವ ರೀತಿಯಾಗಿ ಮಾಡಲಿ. ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕ್ರಿಟಿಕಲ್ ಥಿಂಕಿಂಗ್ ಬೇಕು. ಯಾರಿಗೆ ಕ್ರಿಟಿಕಲ್ ಥಿಂಕಿಂಗು ಎವಿಡೆನ್ಸ್ ಬೇಸ್ಡು, ಲಾಜಿಕಲ್ ಆಗಿ ಸರಿಯಾಗಿ ಸಮಾಧಾನದಿಂದ ಒಂದು ಡೇಟಾ ಬೇಸ್ಡ್ ಥಿಂಕಿಂಗ್ ಏನಿರ್ತದಲ್ಲ, ಇದು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಈ ರೀತಿ ವಿಚಾರ ಮಾಡೋರು ಲೈಫ್ನೊಳಗೆ ಯಾವಾಗಲೂ ಸಕ್ಸಸ್ಫುಲ್ ಆಗ್ತಾರೆ. ಅದು ಸಣ್ಣ ಬಿಸ್ನೆಸ್ ಇರಲಿ, ದೊಡ್ಡ ವ್ಯಕ್ತಿಗಳಿರಲಿ, ಅವ್ರು ಬಹಳ ಸಕ್ಸಸ್ಫುಲ್ ಆಗ್ತಾರೆ. ಅಂಥ ವಿಚಾರ, ಅಂಥ ಥಿಂಕಿಂಗ್ ಕೆಪಾಸಿಟಿ ಬೇಕೇ ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ಅಸ್ ಏನು ಮಾಡ್ಬಿಡ್ತೇವೆ ಅಂದರೆ ಈ ಕ್ರಿಟಿಕಲ್ ಥಿಂಕಿಂಗ್ ಬಿಟ್ಟು ಓವರ್ ಥಿಂಕಿಂಗ್ ಬರ್ತೀವಿ. ಈ ಓವರ್ ಥಿಂಕಿಂಗ್ ಅಂದ್ರೆ ಹೆಂಗ್ರಿ? ಕೆಲವೊಂದು ವಿಚಾರಗಳನ್ನು ನೀವು ಎಷ್ಟು ವಿಚಾರ ಮಾಡಿದ್ರು ಆ ಕೆಲಸಗಳಾಗ್ತಿರಂಗಿಲ್ಲ. ಅದನ್ನೇ ತಲೆ ಒಳಗೆ ಇಟ್ಕೊಂಡು ಕೊರಗ್ತಾ ಕೂಡ್ತಿರ್ತೀವಿ. ಅವುಗಳನ್ನೇ ಪದೇ ಪದೇ ವಿಚಾರ ಮಾಡ್ತಿರ್ತೀವಿ ಮತ್ತು ಒಂದು ರೀತಿ ರುಮಿನೇಷನ್ ಅಂತ ಹೇಳ್ತೀವಲ್ಲ, ಅದನ್ನೇ ಪದೇ ಪದೇ ವಿಚಾರ ಮಾಡ್ತಿರ್ತೀವಿ. ಎಸ್ಪೆಷಲಿ ಇದರೊಳಗೆ ಹೆಣ್ಮಕ್ಳಾದ್ರೆ ಎಮೋಷ್ನಲ್ ಕಂಟೆಂಟ್ಸನ್ನು, ಎಮೋಷನ್ಸ್ ಸಂಬಂಧಪಟ್ಟಂಥ ವಿಷಯದೊಳಗೆ ಆ ಲೂಪ್ ಒಳಗೆ ಸಿಕ್ಕಾಕೊಂಡಿರ್ತಾರೆ. ಗಂಡಸರಾದ್ರೆ ಸೋ ಮೆನಿ ಟೈಮ್ ಫಿನಾನ್ಷಿಯಲ್ ಮ್ಯಾಟರ್ಸ್ ಒಳಗೆ ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಒಳಗೆ ಸಿಕ್ಕಾಕೊಂಡಿರ್ತಾರೆ. ಓಕೆ, ಇದು ಯಾವಾಗ ಆಗ್ತದೆ ಓವರ್ ಥಿಂಕಿಂಗ್ ಅಂದರೆ ನೋಡ್ರಿ, ಇದನ್ನ ಸ್ವಲ್ಪ ಕೂಲಾಗಿ ಮತ್ತು ಮುಕ್ತ ಮನಸ್ಸಿನಿಂದ ಇದನ್ನ ಕೇಳಿ ಒಪ್ಪುಗೊಳ್ರಿ. ಆ ಟೈಪ್ ಏನಾದರೂ ಇದ್ರೆ ನಾವು ಯಾವಾಗ ಓವರ್ ಥಿಂಕಿಂಗ್ ಮಾಡ್ತೀವಿ ಗೊತ್ತಾ? ನಮ್ಮಲ್ಲೇ ಇರುವಂಥ ಕೆಲವೊಂದು ಬ್ಯಾಡ್ ಕ್ವಾಲಿಟೀಸ್ ಇರ್ತಾವೆ. ಲೈಕ್ IED ಅಂತ ನಾ ಹಿಂದಿನ ವಿಡಿಯೋ ಒಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಅಂದ್ರೆ ಅತಿ ಸಿಟ್ಟಿನಿಂದ ಬಾಯಿ ಮೇಲೆ ಕಂಟ್ರೋಲ್ ಇರಲಾರ್ದ ಏನು ಬೇಕು ಅದನ್ನ ಮಾತಾಡ್ಬಿಟ್ಟಿರ್ತೇವೆ. ಹೆಂಗೆ ಬೇಕು ಹಂಗೆ ಬಿಹೇವ್ ಮಾಡಿರ್ತೀವಿ. ಅದರಿಂದ ನಮ್ಗೆ ಗೊತ್ತಿರ್ತದೆ ನಾವು ಏನು ಡ್ಯಾಮೇಜ್ ಮಾಡೀವಿ ಸುತ್ತಮುತ್ತಲು ಅಟ್ಮಾಸ್ಫಿಯರಿಗೆ ಅಂತೇಳಿ. ಒಳಗೆ ಗೊತ್ತಿರ್ತದೆ, ಬಟ್ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಅದ್ರದ್ದು ಅವೇರ್ನೆಸ್ಸು ಇರ್ತದ್ರಿ. ವಾಪಸ್ ನನಗೆ ಎಲ್ಲಿಂದಾರ ಥ್ರೆಟ್ಸ್ ಬರಬಹುದು, ನನಗೆ ಸಮಸ್ಯೆ ಆಗ್ಬೋದು. ಆ ಥ್ರೆಟ್ಸಿಂದ ನಾ ಹೆಂಗೆ ಪಾರಾಗಬೇಕು ಅಂದರೆ ಒಳಗೆ ರಣತಂತ್ರವನ್ನು ಹೆಣಿತಾ ಇರ್ತೇವೆ. ಗೊತ್ತಾಯ್ತು? ಆ ಕಡೆಯಿಂದ ನನಗೆ ಯಾರು ಏನಾರ ಅಂದುಬಿಟ್ರೆ ಈಗ ನಾನು ಹೆಂಗೆ ಬಚಾವಾಗಬೇಕು, ಹೆಂಗೆ ಮಾಡಬೇಕು, ಇವ್ರು ಹಿಂಗೆ ಮಾಡಿದ್ರೆ ಹೆಂಗೆ, ಅವ್ರು ಹಿಂಗೆ ಮಾಡಿದ್ರೆ ಹಿಂಗೆ ಮನುಷ್ಯ ಯಾವಾಗ ಮನುಷ್ಯನ ಚಿಂಪ್ ಬ್ರೇನ್ ಯಾವಾಗ ಅಂದ್ರೆ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತದಲ್ಲ, ಆವಾಗ ಆ ಮನುಷ್ಯ ವಿಪರೀತವಾಗಿ ಒಂಥರ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ ಒಳಗೆ ಇರ್ತಾನೆ. ಯಾವಾಗಲೂ ಆತ್ಮರಕ್ಷಣೆ ಮಾಡ್ಕೋಬೇಕಂತ ಹೇಳ್ಕೊಂಡು ಫೈಟಿಂಗ್ ಸ್ಪಿರಿಟ್ ಒಳಗೆ ಇರ್ತಾನೆ. ಅವಾಗ ಅವನಿಗೆ ಏನಂದ್ರೆ ಬರೀ
ಇಲ್ಲ ಸಲ್ಲದ ವಿಚಾರಗಳು ಅದು ಕೇವಲ ಥ್ರೆಟ್ಸ ಕಾಣಿಸ್ತಿರ್ತಾವೆ. ಆ ಟೈಮ್ ಒಳಗೆ ಎಮಿಗ್ಡಲಾ ಅಂತೇಳಿ ಎಮೋಷ್ನಲ್ ಬ್ರೈನ್, ಆ ಎಮೋಷ್ನಲ್ ಸೆಂಟರ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಯಿತು ಅಂದ್ರೆ ಆ ಬ್ರೈನ್ ಯಾವಾಗಲೂ ಕಾಮ್ ಆಗಿರಂಗಿಲ್ಲ, ಆ ಬ್ರೈನಿಗೆ ಸೆಕ್ಯೂರಿಟಿ ಫೀಲ್ ಆಗ್ತಿರಂಗಿಲ್ಲ, ಯಾವಾಗಲೂ ಥ್ರೆಟ್ಸ್ ಕಾಣಿಸ್ತಿರ್ತಾವೆ. ಅದಕ್ಕೆ ಹೈಪರ್ ವಿಜಿಲೆಂಟ್ ಆಗಿಬಿಡ್ತದೆ ಬ್ರೈನ್. ಇಲ್ಲಿ ಹೋದ್ರೆ ಹಿಂಗಾಗ್ತದೆ, ಇವ್ರು ಹಿಂಗೆ ಮಾತಾಡಿದ್ರೆ ಹಿಂಗಾಗ್ತದೆ, ಹಿಂಗಾದ್ರೆ ಹಿಂಗೆ ಅತೀ ವಿಚಾರ ಮಾಡುವಂಥವ್ರು ನೋಡ್ರಿ ಒಂದು ಶಾಂತಿಯುತವಾದ ಜೀವನ ನಡೆಸುವುದಿಲ್ಲ, ಮತ್ತು ಒಂದು ಪ್ಯಾರಲಲ್ ವರ್ಲ್ಡ್ ಒಳಗೆ ಅವ್ರ ಲೈಫ್ ನಡೀತಿರ್ತದೆ. ಅವ್ರು ಈವನ್ ಪ್ರೆಸೆಂಟ್ ಲೈಫ್ ಒಳಗೂ ಇರಂಗಿಲ್ಲ. ಯಾಕಂದ್ರೆ ಅವ್ರು ಯಾವಾಗಲೂ ರಣತಂತ್ರ ಒಳಗೆ ಬರೀ ಸಣ್ಣ ಸಣ್ಣ ವಿಷಯಕ್ಕೆ, ಯಾವ ವಿಷಯಗಳಿಗೆ ನಾವು ಮಹತ್ವ ಕೊಡಬಾರ್ದಲ್ಲ ಆ ವಿಷಯಗಳಿಗೆ ಅವರು ಅತೀ ಮಹತ್ವ ಕೊಟ್ಟು ಅದಕ್ಕೂ ಒಂದು ಕಲ್ಪನೆ ಮಾಡಿ 1ಕ್ಕೆ 11 ವಿಚಾರ ಮಾಡ್ತಿರ್ತಾರೆ. ಈ ಸಿಂಪಲ್ ಎಕ್ಸಾಂಪಲ್, ಯಾರೋ ಒಬ್ರು ಬಂದು ಅವ್ರನ್ನ ನೋಡಿ ಚಂದ ಪ್ರೀತಿಯಿಂದ ಮಾತಾಡಿಸಿ ನಮಸ್ಕಾರ ರೀ ಅಂತ ಹೇಳಿದ್ರು, ಇವ್ರು ಯಾಕೆ ನನಗಿಷ್ಟು ಚಂದಾಗಿ ಮಾತಾಡ್ಸಿದ್ರು, ಇದರಿಂದ ಏನೋ ಇರ್ಬೋದಲ್ಲ, ಅಥವಾ ಅವ್ರು ನನ್ನ ಮುಂದೆ ಏನೋ ಸಮಸ್ಯೆ ಮಾಡ್ಬೋದಲ್ಲ, ಹಿಂಗೆ ಥ್ರೆಟ್ಸ್, ಆಲ್ವೇಸ್ ಥ್ರೆಟ್ಸನ್ನೇ ಅವ್ರ ಮನಸ್ಸು ಡಿಟೆಕ್ಟ್ ಮಾಡ್ತಿರ್ತದೆ. ಬಿಕಾಸ್ ಅವ್ರ ಬ್ರೈನ್ ಯಾವಾಗಲೂ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಿರ್ತದೆ. ದಿಸ್ ಇಸ್ ನಾಟ್ ಎಟ್ ಆಲ್ ಗುಡ್. ಇಂಥವ್ರು ಫ್ಯಾಮಿಲಿ ಲೈಫನ್ನು ಹಾಳು ಮಾಡ್ಕೊತಾರೆ. ಯಾಕಂದರೆ ಈಗ ಅವರು ಒಳಗಡೆ, ಎಸ್ಪೆಷಲಿ ನಾ ಕೆಲವು ಗಂಡಸರು ನೋಡೀನಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೆಟ್ಟಿಗೆ ಮಾಡೋಕೆ ಬರ್ತಿರಂಗಿಲ್ಲ, ಇದ್ದಾಗ ಹೆಂಗೆ ಬೇಕು ಹಂಗೆ ಖರ್ಚು ಮಾಡಿಕೊಂಡು ಉಡಾಯಿಸ್ಬಿಟ್ಟಿರ್ತಾರೆ. ಆಮೇಲೆ ಸಿಕ್ಕಾಪಟ್ಟಿ ಲೋನ್ ಮಾಡಿಕೊಂಡು ಒಂದು ಗುಂಡಿ ತುಂಬಕ್ಕೆ 4 ಗುಂಡಿ ತೋಡಿರ್ತಾರೆ, ಮತ್ತು ಆ 4 ಗುಂಡಿ ತುಂಬಲಿಕ್ಕೆ ಒಂದು 10 ಗುಂಡಿ ತುಂಬಿರ್ತಾರೆ. ಹಿಂಗೆ ಆ ಒಂದು ಲೋನಿನ ಸರ್ಕಲ್ನಾಗ ಸಿಕ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆನೇ ಯಾವಾಗಲೂ ವಿಚಾರ ಮಾಡ್ತಾ ಕಂಟಿನ್ಯೂಯಸ್ ಆಗಿ ಓವರ್ ಥಿಂಕಿಂಗ್ ಮೋಡ್ನಾಗಿದ್ದಾಗ ಮನೆಯೊಳಗೆ ಯಾರ್ಯಾರ ಪ್ರೀತಿಯಿಂದ ಹೆಂಡತಿ ಮಕ್ಕಳು ಊಟಕ್ಕೆ ಬರ್ರಿ ಅಂದ್ರೂ ಕೂಡ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಗೊತ್ತೇನ್ರಿ, ಹೆಂಗೆ ಬೇಕು ಹಂಗೆ ಮಾತಾಡೋದು, ಅಬ್ಯೂಸ್ ಮಾಡಿಬಿಡೋದು. ಯಾಕಂದ್ರೆ ಅದು ಒಳಗಡೆ ಅವ್ರ ಟರ್ಮಾಯಿಲ್ ಒಳಗೆ ಫೈಟಿಂಗ್ ನಡೀತಿರ್ತದೆ. ಅದು ಶಬ್ದದ ರೂಪದೊಳಗೆ ಬಂದ್ಬಿಡ್ತದೆ, ಅದು ಬೈಗಳ ರೂಪದೊಳಗೆ, ನಾಟ್ ಶಬ್ದ. ಐ ಆಮ್ ವೆರಿ ಸಾರಿ, ಲಿಂಬಿಕ್ ಸಿಸ್ಟಮ್ ಒಳಗಿರೋರು ಯಾವತ್ತೂ ನೆಟ್ಟಿಗೆ ಮಾತಾಡೋದೇ ಇಲ್ಲ, ಅವ್ರು ಯಾವಾಗಲೂ ಬೈತಿರ್ತಾರೆ, ಅಬ್ಯೂಸ್ ಮಾಡ್ತಿರ್ತಾರೆ. ಓಕೆ, ಅದಕ್ಕೋಸ್ಕರ ಇದು ಫ್ಯಾಮಿಲಿ ಲೈಫನ್ನು, ಅವರ ಫಿಸಿಕಲ್ ಹೆಲ್ತನ್ನು ಮತ್ತು ಮೆಂಟಲ್ ಹೆಲ್ತನ್ನು ಕಂಪ್ಲೀಟಾಗಿ ಹಾಳು ಮಾಡ್ತದೆ. ಕಂಟಿನ್ಯೂಸ್ ಆಗಿ ಆ ಲೆವೆಲಿಗೆ ಕಾರ್ಟಿಸೋಲ್ ಹೈ ಇರೋದ್ರಿಂದ ಈ ನಮೂನಿ ಸ್ಟ್ರೆಸ್ ಲೆವೆಲ್ ಒಳಗಿದ್ದಾಗ ಮನುಷ್ಯ ಏನಾಗ್ತಾನೆ, ಆಟೋಮೆಟಿಕಲಿ ಫಿಸಿಕಲ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾವೆ. ಸೋ ಮೆನಿ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಯಾವಾಗ ಅತಿಯಾದ ಸ್ಟ್ರೆಸ್ ಬಾಡಿ ಒಳಗಿತ್ತು ಅಂದರೆ ಫಸ್ಟ್ ಅಫೆಕ್ಟ್ ಆಗೋದು ಆಟೋ ಇಮ್ಯೂನ್ ಸಿಸ್ಟಮ್. ನಾನು ನಿಮ್ಗೊಂದು ಎಲ್ಲರಿಗೂ ಅರ್ಥ ಆಗುವಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್. ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ ನಾ ಹೇಳೋದನ್ನು. ಈಗ ನಿಮ್ಮ ಮನೆಯೊಳಗೆ ಒಂದು ಮನೆಯೊಳಗೆ ಗಂಡ ಹೆಂಡತಿ 2 ಸಣ್ಣ ಮಕ್ಳು ಅದಾವ ಅನ್ಕೊಡ್ರಿ, ಸುಮ್ಮನೆ 4-5 ವರ್ಷದ ಮಕ್ಳು ಅದಾವ. ಈ ಗಂಡ ಹೆಂಡತಿ ಹುಯಿ ಅಂತೀವಿ ಹೆಂಗೆ ಬೇಕಂಗೆ ಜಗಳ ಮಾಡಾಕತ್ತಿದ್ರು ಅಂದ್ರೆ, ಚೀರಾಟ ಕೂಗಾಟ ಮಾಡಾಕತ್ರಂದ್ರೆ, ಮಕ್ಕಳು ಏನಿರ್ತಾವಲ್ಲ ಅವಕ್ಕೆ ಏನು ಫೀಲ್ ಆಗ್ತದಂದ್ರೆ ಸಮಥಿಂಗ್ ಈಸ್ ನಾಟ್ ಕರೆಕ್ಟ್ ಹಿಯರ್, ಸಮಥಿಂಗ್ ಥ್ರೆಟ್ ಐತಿ ಇಲ್ಲಿ ಮನೆಯೊಳಗೆ ಏನೋ ಐತಿ, ಥ್ರೆಟ್ ಕಾಣಿಸ್ಲಿಕ್ಕತ್ತದ ಅನ್ಸಿ ಆ ಮಕ್ಕಳು ಜೋರ ಅಳಕರ ಶುರು ಮಾಡ್ತಾವು. ಇಲ್ಲ ಅಂತಂದ್ರೆ ಕೈ ಸಿಕ್ಕದ ಸಾಮಾನು ತೊಗೊಂಡು ಎತ್ತೆತ್ತು ಒಗಿಲಿಕ್ಕೆ ಶುರು ಮಾಡ್ತಾವೆ. ಇದರ ಅರ್ಥ ಏನು, ತಮ್ಮ ಮನೆಯ ಮಕ್ಕಳು ತಮ್ಮ ಮನೆಯ ಸಾಮಾನುಗಳನ್ನ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಅವರ್ ಬಾಡಿ. ನಾವು ಅತಿಯಾದಂಥ ಸ್ಟ್ರೆಸ್ ಹಾರ್ಮೋನ್ಸ್ ಯಾವಾಗಲೂ ಇಟ್ಕೊಂಡು ಅತಿ ಓವರ್ ಥಿಂಕಿಂಗ್ ಮಾಡಿಕೊಂಡು ಇದ್ದು ಬಿಟ್ವಿ ಅಂತಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಅಂದರೆ ನಮ್ಮ ಮಗು ನಮ್ಮ ಮನೆ ಸಾಮಾನು ಹೆಂಗೆ ಹಾಳು ಮಾಡ್ತದಲ್ಲ ಹಂಗೆ ನಮ್ಮದೇ ಜೀವಕೋಶಗಳಿಗೆ ನಮ್ಮದೇ ಸೆಲ್ಸನ್ನು ಅಟ್ಯಾಕ್ ಮಾಡಿಬಿಡ್ತಾವೆ. ಆವಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬರ್ತಾವೆ. ಉದಾಹರಣೆಗೆ ಈಗ ರುಮಟೆಡ್ ಆರ್ಥ್ರೈಟಿಸ್, ಹೌದಾ? ಈ ರುಮಟೆಡ್ ಆರ್ಥ್ರೈಟಿಸ್ ಅಂದ ತಕ್ಷಣ ಒಂದು ನೆನಪು ಬಂತು. ನಮ್ಮಲ್ಲಿ ಒಂದು ಹೋದ ವಾರ ಪೇಷಂಟ್ ಬಂದಿದ್ಲು, ಲೇಡಿ. ಆಕೆ ರುಮಟೆಡ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಸಲುವಾಗಿ ಮಾತ ಅಂತ ಹೇಳ್ತೀವಿ, ಅದಕ್ಕೆ ವಂಡರ್ಫುಲ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಐತಿ. ಅದಕ್ಕೋಸ್ಕರ ಬಂದಿದ್ರು, ಹಸ್ಬೆಂಡ್ ವೈಫ್ ಕೂತಿದ್ರು. ನಾನು ಕೇಳಿದೆ ಅವಾಗ, ಆಕಿದೆಲ್ಲ ಹಿಸ್ಟ್ರಿ ತೊಗೊಂಡ್ಮೇಲೆ ಶಿ ವಾಸ್ ವೆರಿ ಡಲ್, ಏನೋ ಅತಿ ಓವರ್ ಥಿಂಕಿಂಗ್ ಮಾಡ್ಲಿಕ್ಕತ್ತಿದ್ಲು. ನಾನು ಕೇಳಿದೆ, ಏನೈತಿ ಹೇಳಮ್ಮ, ಏನು ಪ್ರಾಬ್ಲಮ್ ಇದೆ, ನಮ್ಮ ಕಡೆಯಿಂದ ಸಾಧ್ಯ ಆದರೆ ಸೊಲ್ಯೂಷನ್ ಕೊಡೋಣ ಅಂತೇಳಿ. ಆಕೆ ಹೇಳಿದ್ಲು, ಇಲ್ಲ ಮೇಡಮ್ ನನಗೊಂದು ಪಝಲ್, ನನಗದು ಸೊಲ್ಯೂಷನ್ ಸಿಗಲ್ತು. ಏನು ಪಝಲ್ ಅಂದರೆ, ನಾನು 7 ಸೀಟರ್ ಸೋಫಾ ತೊಗೊಂಡೇನಿ, ಅದನ್ನು ನಾನು ಒಂದು 5th ಫ್ಲೋರ್ ಒಳಗೆ ಒಂದು ಮನೆ ಖರೀದಿ ಮಾಡೀವಿ. ಆ ಮನೆ ಒಳಗೆ ಹಾಲ್ನೊಳಗೆ ಆ ಸೋಫಾ ಫಿಟ್ ಆಗ್ತಾ ಇಲ್ಲ, ನನಗದು ಹೆಂಗಾರ ಮಾಡಿ ಫಿಟ್ ಆಗಬೇಕು, ನಂಗೆ ಸಮಾಧಾನ ಆಗ್ತಾ ಇಲ್ಲ ಅಂದು. ನಾನು ಇದಕ್ಕೆ ಯಾಕೆ ಇಷ್ಟ ಟೆನ್ಷನ್ ಮಾಡ್ಕೋತೀವಿ, ಆ 7 ಸೀಟರ್ ಸೋಫಾನ 2 ಸೀಟ್ ಕಟ್ ಮಾಡಿರಿ, 5 ಸೀಟ್ ಆಗ್ತದೆ, ಒಳಗೆ ತೊಗೊಂಡು ಆಮೇಲೆ ಫಿಕ್ಸ್ ಮಾಡಿರಿ. ಹಾಗೆಲ್ಲ ಬರೋಂಗಿಲ್ಲ, ಅದು ಅಖಂಡ ಐತೆ ಅದು. ಓಕೆ ಫೈನ್, ಮನೆ ಚೇಂಜ್ ಮಾಡ್ಕೊಳ್ರಿ. ಇಲ್ಲ ನಾವು ಗಾಳಿ ಬೆಳಕು ಬೇಕಂತೆ 5th ಫ್ಲೋರ್ನ್ಯಾಗ ಆ ಮನೆ ಹಿಡಿದೀವಿ, ಹಾಲ್ ಸೈಜು ಈ ಸೋಫಾಕ್ಕಿಂತ ಸಣ್ಣದಾಗ ನಮ್ಗೆ ಕೂಡ್ತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು, ನಾನು ಗಾಡಿ ಗಿಡ ಒಂಚೂರು ಹೊಡೆಯೋದು ಏನಾದ್ರು ಮಾಡಿರಿ, ಮೆತ್ತೋ ಕೆಲಸ ಮಾಡಿರಿ. ಹಾಗೂ ಮಾಡ್ಲಿಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅಪಾರ್ಟ್ಮೆಂಟ್ ಪರ್ಮಿಷನ್ ಕೊಡೋಂಗಿಲ್ಲ. ನೋಡಿರಿ ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ತೀರಿ ನೀವು? ನಾನು ಹೇಳೋದು ಏನ್ರಿ ಇದಕ್ಕೆ ಏನು ಮಾಡೋದು ಅಂದಾಗ ಆಕೆ ಗಂಡ ಮಧ್ಯ ನನಗೆ ಹೇಳ್ದ, ಮೇಡಮ್ ಆ ಮನೆ ಎಲ್ಲೈತೆ ಅಂತ ಕೇಳ್ರಿ ಅಂತ ಹೇಳ್ದ. ನಾನು ಅವಾಗ ಯಾವ ಏರಿಯಾದ ತೊಗೊಂಡ್ರಿ ನೀವು ಮನೆ ಅಂದ್ರೆ, ಆಕೆ ಹೇಳ್ತಾಳೆ, ಇನ್ನೂ ಮನಿನ ಕರೆದಿಲ್ರಿ, ಎಲ್ಲ ಮನಸ್ಸಿನ ಕಲ್ಪನೆ ಇದು.
ಮನಸ್ಸಿನೊಳಗೆ ಕಾಲ್ಪನಿಕ ಮನೆಯೊಳಗೆ ಕಾಲ್ಪನಿಕ ಸೋಫಾ ತೊಗೊಂಬಂದ ನನಗೆಷ್ಟು ತಲೆಗಿರಂದಿರ್ಬೋದು ಈ ನಮ್ಮನೆ ಕೇಳಿದ್ಮೇಲೆ ನಾನೇನ ಈ ನಂದು ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ನಾ ಹೇಳ್ದಕ್ಕಿಗೆ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡು, ಅದಕ್ಕೆ ಸಮಂಜಸ ಉತ್ತರ ಕೊಟ್ಟು ಅಂತಂದ್ರೆ ಆ ಹಾಲ್ ಒಳಗೆ ನಿನಗೆ ಸೋಫಾ ಹೆಂಗಾರ ಮಾಡಿಸಿ ಕೂಡಿಸ್ಕೊಡೋಣ ಅಂತ ನಾವು ಏನು ಹೇಳ್ರಿ ಅಂದರೆ ನಿಮ್ಮ ಅಪಾರ್ಟ್ಮೆಂಟಿನ ಮೆಟ್ಲು ಭಾಳ ಸಣ್ಣ ಅದಾವ ಹೌದಲ್ಲ ಅಂತಂದೆ ನಾನು. ಅಂದ್ರೆ ನಾನು ಆಕೆ ಹ್ಞೂ ಅನಿಸಿದೆ. ಕಾರಣ ಅದು ಕಾಲ್ಪನಿಕ ಇರೋದ್ರಿಂದ ಆಕೆ ಒಂದ್ಸರಿ ಹ್ಞೂ ಅಂದ್ಲಂದ್ರೆ ಒಪ್ಕೊಂಡ್ಬಿಡ್ತಾಳೆ. ಹೌದ್ರಿ ಭಾಳ ಸಣ್ಣ ಅದಾವ ಅಂದ್ಲು. ಹಾಗಾದ್ರೆ 7 ಸೀಟರ್ ಸೋಫಾ ಅಖಂಡವಾಗಿ ಲಿಫ್ಟ್ನ್ಯಾಗ 5th ಫ್ಲೋರ್ ಹೆಂಗೆ ರೀಚ್ ಆಯ್ತು? ಈ ಹೌದಲ್ಲ ಮೇಡಮ್ ಅಂದ್ಲು. ಈಗ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿ, ಆಮೇಲೆ ಹಾಲ್ನ್ಯಾಗ ಫಿಟ್ ಮಾಡುವಂತ ನೋಡೋಣಂತ ಅಂತಂದೆ. ಇಂಥವ ವಿಚಾರಗಳನ್ನು ನಾವೆಲ್ಲ ಎಷ್ಟು ಮಾಡ್ತಿರಂಗಿಲ್ಲ. ಇದು ಒಂದು ಎಕ್ಸಾಂಪಲ್ ರೀ. ಓಕೆ, ಅಂದ್ರೆ ಆಗ್ಲಾರದನ್ನ ವಿಚಾರನ ಮಾಡ್ತಿರ್ತೀವಿ ನಾವು. ಎಸ್ಪೆಷಲಿ ನಾ ಆಗಲೇ ಹೇಳ್ದಂಗೆ ಹೆಣ್ಮಕ್ಳು ಎಮೋಷ್ನಲಿ ಸಂಬಂಧಪಟ್ಟಂಥ ಒಂದು ಥಾಟ್ಸ್ ಲೂಪ್ದೊಳಗೆ ಇರ್ತಾರೆ ಯಾವಾಗಲೂ. ಬರೀ ಆಕೆ ಹಂಗಂದ್ಲು, ಈಕೆ ಹಿಂಗಂದ್ಲು, ನನಗೆ ಹಿಂಗಾತು, ನಮಗೆ ನಾವು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಡೋದು, ನಾನು ಇಷ್ಟು ಒಳ್ಳೆಕಿ, ನನಗೆ ಹಿಂಗಾತು, ನನಗೆ ಹಂಗಾತು ಅಂಥೇಳಿ ಗೊಣ ದಿಸ್ ಇಸ್ ಕಾಲ್ಡ್ ರುಮಿನೇಷನ್ ಅಂತ ಹೇಳ್ತೀವಿ. ಈ ರುಮಿನೇಷನ್ ಕಂಟಿನ್ಯೂಸ್ ಆಗಿ ಅದನ್ನ ವಿಚಾರ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಡ್ಯಾಮೇಜ್ ಆಗ್ತದೆ. ಇನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ, ನಮಗೆ ನಾವೇ ಕಾರಣ ಆಟೋ ಇಮ್ಯೂನ್ ಸಿಸ್ಟಮನ್ನು ಹಾಳು ಮಾಡಿಕೊಂಡು ಆಟೋ ಇಮ್ಯೂನ್ ಡಿಸಾರ್ಡರ್ಸನ್ನು ತೊಗೊಂಡು ಬರ್ತೀವಿ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇದರಿಂದ ಹೊರಗೆ ಬರಬೇಕಲ್ಲ. ಈಗ ಹೆಂಗೆ ಹೊರಗೆ ಬರ್ಬೋದು? ಹೆಂಗೆ ಹೊರಗೆ ಬರಬೇಕು ಅಂದರೆ ಹೊರಗೆ ಬರಲೇಬೇಕು. ಏನು ಇದಕ್ಕೆ ಸಮ್ ಮೆಥಡ್ಸ್ ಅದಾವು. ನಾವು ಕ್ಲಿನಿಕಲಿ ಟ್ರಯಲ್ ಮಾಡಿರುವಂಥ ಮೆಥಡ್ಸನ್ನು ನಿಮಗೆ ಹೇಳ್ತೀನಿ. ಮೊದಲು ಕೇಳ್ರಿ, ಸರಿಯಾಗಿ ಸ್ಕಿಪ್ ಮಾಡ್ಲಾರ್ದಂಗೆ ಕಂಪ್ಲೀಟಾಗಿ ನೋಡಿ ಕೇಳ್ರಿ. ಫಸ್ಟ್ ಏನು ಮಾಡಬೇಕು ಅಂತ, ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತೀರಿ ನಿಮಗೂ ಓವರ್ ಥಿಂಕಿಂಗ್ ನೇಚರ್ ಇತ್ತು ಅಂತಂದ್ರೆ, ಅಥವಾ ನಿಮ್ಮ ಮನೆಯೊಳಗೆ ಯಾರಿಗಾರ ಇತ್ತಂದ್ರೆ ಅದನ್ನ ವಿಡಿಯೋ ಶೇರ್ ಮಾಡಿರಿ, ಅಪ್ಲೈ ಮಾಡಿಕೊಡ್ರಿ. ಒಂದು ಕಡೆ ಫಸ್ಟ್ ಕೂತ್ಕೊಂಡು ನಿಮ್ಮ ಮನಸ್ಸಿಗೆ ನೀವು ಹೇಳ್ರಿ, ನೀ ಈಗ ವಿಚಾರ ಮಾಡಕತ್ತಿದ್ದು ಫೇಕಾ ಅಥವಾ ರಿಯಲ್ ವಿಚಾರಗಳ? ಈ ಟೈಪ್ ಫೇಕ್ ಅಂತ ಹೇಳಿದ್ವಲ್ಲ, ಯಾವುದೋ ಕಾಲ್ಪನಿಕ ರೂಮ್ನೊಳಗೆ ಕಾಲ್ಪನಿಕ ಸೋಫಾ ಕೂಡಿಸೋದು, ದಿಸ್ ಇಸ್ ಆಲ್ ಬುಲ್ಶಿಟ್. ಇವನ್ನೆಲ್ಲ ಈ ವಿಚಾರ ಮಾಡಿದ್ರೆ ಏನು ಸಿಗ್ತದೆ? ಏನು ಇಂಥವು ಕೆಲವೊಂದು ನಮ್ಮಲ್ಲೂ ಇರ್ತಾವೆ. ಯಾರೋ ಏನೋ ಅಂದರು ಇವನ್ನೆಲ್ಲ ಒಂದು ಕಡೆ ಕೂಡಿ ಹಾಕಿ ಅದನ್ನು ಮುಲಾಜಿಲ್ಲಾರ್ದ ನಿಮ್ಮ ಟೇಬಲಿಂದ ತೆಗೆದು ಎಸಿರಿ. ಅಂಥ ವಿಚಾರಗಳನ್ನ ಮೊದಲು ತೆಗೆದು ಬರ್ನ್ಔಟ್ ಮಾಡ್ರಿ, ಸುಟ್ಟು ಹಾಕ್ರಿ. ಈ ಹೆಂಗೆ ಈ ಕಾಲ್ಪನಿಕ ರೂಮ್ ಒಳಗೆ ಕಾಲ್ಪನಿಕ ಸೋಫಾ ಫಿಟ್ ಮಾಡೋ ಹೆಣ್ಮಗಳಿದ್ಲಲ್ಲ, ಅದೇ ರೀತಿ ಇನ್ನೊಬ್ರು ಪೇಷಂಟ್ ಬಂದಿದ್ರು. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದ, ಲಿಟ್ರಲಿ ಅವ್ರ ಪಾರ್ಟ್ನರ್ ಎಷ್ಟು ಸಫರ್ ಆಗಿರ್ಬೇಕು ನೋಡ್ರಿ. ಆ ಮನುಷ್ಯನಿಗೇನು ಗೊತ್ತಾ, ಈಕೆ ನೀಟಾಗಿ ರೆಡಿಯಾಗಿ ಹೊಂಟ್ಲಂದ್ರೆ ಸಾಕು, ಈಕೆ ಮನಸ್ಸೊಳಗೆ ಬೇರೆ ಯಾರೋ ಅದಾರ, ಯಾಕೆ ಈಕೆ ನೀಟಾಗಿ ಹೋಗ್ತಾಳೆ, ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ, ನನಗಷ್ಟೇ ಚೆಂದ ಕಾಣಿಸ್ಬೇಕು, ಬೇರೆ ಯಾರಿಗೂ ಚೆಂದ ಕಾಣಿಸ್ಬಾರ್ದು, ಈಕೆ ಮನಸ್ಸೊಳಗೆ ಯಾರೋ ಅದಾರ. ಲಿಟ್ರಲಿ ಆ ಲೇಡಿ ಆ ಮನುಷ್ಯನನ್ನು ಕರ್ಕೊಂಡು ಬಂದು, ಹಿ ವಾಸ್ ಅ ಫೋಟೋಗ್ರಾಫರ್ ಆ್ಯಕ್ಚುಲಿ, ಕರ್ಕೊಂಬಂದು ನನ್ನ ಮುಂದೆ ಕೂಡಿಸಿ ಏನು ಹೇಳಿದ್ರು ಅರ್ಥ ಆಗ್ಬಲ್ತ್ರಿ ಮೇಡಮ್, ಸಾಕಾಗ್ಬಿಟ್ಟದ ಅಂತಿದ್ಲು. ಆ ಮನುಷ್ಯ ಮುಗ್ಧನು ಎಷ್ಟಿದ್ದ ಅಂತಂದ್ರೆ ನನಗೆ ಹೇಳ್ತಿದ್ದವನು, ನಿಮ್ಮದು ಸ್ಟೆಥೋಸ್ಕೋಪ್ ತೊಗೊಂಡು ಆಕಿಗೆ ಚೆಕ್ ಮಾಡಿ ಹೇಳ್ರಿ, ಆಕೆ ಹೃದಯದೊಳಗೆ ಯಾರ ಹೆಸರು ಐತನ್ನು ನೋಡ್ರಿ ಅಂತಿದ್ದ. ನಾನು ಅದನ್ನೇ ಯೂಸ್ ಮಾಡಿಕೊಂಡು ನಾನು ಒಂದು ಮಾತು ಹೇಳಿದೆ, ಓಕೆ ನಿನ್ನ ತಲೆ ಒಳಗೆ ಐತಿದ್ದು ಓವರ್ ಥಿಂಕಿಂಗ್ ಪ್ರಾಬ್ಲಮ್, ಬಟ್ ಹೀ ಈಸ್ ನಾಟ್ ಅ ಬ್ಯಾಡ್ ಮ್ಯಾನ್, ಅಟ್ಲೀಸ್ಟ್ ಮುಗ್ಧದ ನಮ್ಮ. ಆ್ಯಂಡ್ ಈವನ್ ದಿಸ್ ಲೇಡಿ ಈಸ್ ಆಲ್ಸೋ ವೆರಿ ಗುಡ್. ಅದಕ್ಕೆ ಅವ್ರ ಸಂಸಾರ ಹಾಳಾಗಬಾರ್ದು ಅಂಥೇಳಿ ನಾನೇನು ಮಾಡಿದೆ ಗೊತ್ತಾ, ಕರೆಕ್ಟಾಗಿ ನೋಡಿಕೊಂಡು ಸ್ಟೆಪ್ ತೊಗೊಂಡು ಆಕಿಗೆ ಚೆಕ್ ಮಾಡಿ, ನೋಡ್ರಿ ನಿಮ್ಮ ಹೆಸರೇ ಇವರು ಹೃದಯದೊಳಗೆ ಡಬ್ ಅಂತ ಬಡ್ಕೊಳಿಕತ್ತದ, ನಿಮ್ಮ ಹೆಸರೇ ಅದ್ರೊಳಗೆ ಕೇಳಿಸ್ಲಿಕ್ಕತ್ತದ ಅಂಥೇಳಿ ಅವನಿಗೆ ಕನ್ವಿನ್ಸ್ ಮಾಡಿದ್ವಿ. ದೆನ್ ಹಿ ಬಿಕೇಮ್ ಹ್ಯಾಪಿ. ಇದೆಲ್ಲ ಯಾಕೆ ಆಗ್ತದೆ ರೀ? ಇದೊಂಥರ ಹುಚ್ಚಾಟ ಇದು, ಬಿಕಾಸ್ ಆಫ್ ಓವರ್ ಥಿಂಕಿಂಗ್. ಪ್ರತಿಯೊಂದಕ್ಕೂ ಸಣ್ಣ ಸಣ್ಣ ವಿಷಯದಕ್ಕೆ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಈವನ್ ದಯವಿಟ್ಟು ಮಾಡಬಾರ್ದು. ಅಂದರೆ ನಾವೇನು ಕೆಲವೊಂದು ಮೆಥಡ್ಸ್ ಹೇಳ್ತೀವಿ ಗೊತ್ತಾ, ಫಸ್ಟ್ ಕೂತ್ಕೊಂಡು ಅನ್ವಾಂಟೆಡ್ ಫೇಕ್ ಇವು ಹೇಳಿದ್ವಲ್ಲ, ನಮ್ಗೆ ಗೊತ್ತಾಗ್ತದೆ. ನಮ್ಮ ಮುಂದೆ ನಾವೇ ಕೂಡಿಸ್ಕೊಂಡಾಗ ನಾವು ಫೇಕ್ ವಿಚಾರ ಮಾಡ್ಲಿಕ್ಕತ್ತೀವೋ ಅಥವಾ ಆಗು ವಿಚಾರ ಮಾಡ್ಲಿಕ್ಕತ್ತೀವೋ ಅನ್ನೋದು ಗೊತ್ತಾಗ್ತದೆ. ಚಿಂತೆ ಮಾಡ್ಲಿಕ್ಕತ್ತೀವೋ ಚಿಂತನೆ ಮಾಡ್ಲಿಕ್ಕತ್ತೀವೋ ಅನ್ನೋದು ಅರಿವು ಬರ್ತದ, ಒಳಗಿನ ಮನಸ್ಸು ನಮಗೆ ಹೇಳ್ತದೆ. ಅಷ್ಟೇನು ನಾವು ಯಾರೂ ಬುದ್ಧಿಗೇಡಿ ಇಲ್ಲ, ಬುದ್ಧಿವಂತರ ಇದ್ದೀವಿ. ಬಟ್ ಮ್ಯಾಲೆ ಈಗೋ ಅನ್ನೋದೇನಿರ್ತದಲ್ಲ, ಆ ಒಳಗಿನ ಧ್ವನಿಯನ್ನು ಮುಚ್ಚುತ್ತಿರ್ತದೆ. ನಾನು ಹೇಳೋದು, ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಲಿಸನ್ ಟು ಇನ್ನರ್ ವಾಯ್ಸ್. ಒಳಗಿನ ಮನಸ್ಸು ಹೇಳ್ತದೆ, ಓಕೆ ಈ ವಿಚಾರಗಳು ನಿನ್ನ ಜೀವನ ಉಪಯೋಗ ಇಲ್ಲ, ಅಂಥವುಗಳನ್ನು ತೆಗೆದು ಬಿಸಾಕ್ರಿ. ಓಕೆ, ಪಾಸಿಟಿವ್ ಆಗಿರುವಂಥ ಪ್ರೊಡಕ್ಟಿವ್ ಆಗಿರುವಂಥ ಲಾಜಿಕಲ್ ವಿಚಾರಗಳನ್ನು ಮಾತ್ರ ಮಾಡಿರಿ. ಮತ್ತು ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಬೇಕು ಅಂದರೆ ದ ಫಸ್ಟ್ ಥಿಂಗ್ ಈಸ್ ಡೀಪ್ ಬ್ರೀದಿಂಗ್. ನೀವು ಕುತ್ಕೊಂಡು ಡೀಪ್ ಬ್ರೀದಿಂಗನ್ನು ಅಬ್ಡಾಮಿನಲ್ ಬ್ರೀದಿಂಗ್ ಮಾಡೋದ್ರಿಂದ ನಮ್ಮದು ಸಿಂಪ್ಯಾಥೆಟಿಕ್ಕಿಂದ ಪ್ಯಾರಾಸಿಂಪ್ಯಾಥೆಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗ್ತದೆ. ಚಿಂಪ್ ಬ್ರೈನಿಂದ ನಾವು PFC ಅಂತ ಹೇಳ್ತೀವಿ, ಅಂದರೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸಿಗೆ ಶಿಫ್ಟ್ ಆಗೋದ್ರಿಂದ ನಮ್ಮ ಸಮಾಧಾನ ಆಗ್ತದೆ, ನಮಗೆ ವಿವೇಕ ಅಂತ ಬರ್ತದೆ, ನಮ್ಮ ಹಾರ್ಟ್ ಬೀಟ್ ಡೌನ್ ಆಗ್ತದೆ, ಶಾಂತ ಆಗ್ತೀವಿ.
ಓಕೆ, ಇಲ್ಲ ಸಲದ ವಿಚಾರಗಳು ಬರೋದಿಲ್ಲ. ಅದಕ್ಕೆ ಬ್ರೀದಿಂಗ್ ಈಸ್ ಅ ಬೆಸ್ಟ್ ಮೆಥಡ್. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೀನಿ, ಬೇಕಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ, ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತದೆ. ಇನ್ನೊಂದು ಸ್ಲೀಪ್ ರೆಗ್ಯುಲೇಟ್ ಮಾಡಿಕೊಡ್ರಿ, ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರವನ್ನು ತಗೊಳ್ರಿ, ಯಾವುದೇ ರೀತಿ ಮೆಂಟಲಿ ಕಿರಿಕಿರಿ ಆಗುವಂತಹ ನೆಗೆಟಿವ್ ಫುಡ್ಸ್ ಅಂತೇನು ಹೇಳ್ತೀವಿ, ಜೀವ ಇಲ್ಲದಂಥ ಆಹಾರಗಳನ್ನು ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡ್ರಿ. ಇನ್ನೂ ಒಂದು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಒಂದು ಶಬ್ದ ಬರ್ತದೆ, ಪ್ಯಾರಾಲಿಸಿಸ್ ಬೈ ಅನಾಲಿಸಿಸ್ ಅಂತೆ. ಬರೀ ಯಾವುದರ ವಿಷಯ ಹೇಳಿದ್ರೆ ಬರೀ ಅನಲೈಸ್ ಮಾಡ್ತಾನೆ ಕುಂತು ಆ ಡಿಸಿಷನನ್ನು ಪ್ಯಾರಲೈಸ್ ಮಾಡ್ಬಿಡ್ತಾರೆ. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಪ್ಯಾರಲೈಸ್ ಆಗಿಬಿಡ್ತದೆ. ಈಗ ನಮ್ಮಲ್ಲಿ ಒಬ್ರು ಮಾಡಿದ್ರು, ಏನಂದ್ರೆ ಏನು ಭಾಗ್ಯಲಕ್ಷ್ಮಿ ಯೋಜನೆ, ಒಂದು ಹೆಣ್ಣು ಮಗು ಹುಟ್ಟಿದ ತಕ್ಷಣ 1 ವರ್ಷದೊಳಗೆ ನೋಂದಣಿ ಮಾಡಿಸಪ್ಪ ಅಂತ ಹೇಳಿದ್ರೆ ಆ ಮನುಷ್ಯ ಹೆಂಗೆ ಮಾಡ್ದ ಗೊತ್ತಾ, ಅದು 1 ಲಕ್ಷ ರೂಪಾಯಿ ಆಗ್ತದೆ, ಅದು 5 ವರ್ಷಕ್ಕೆ ಎಷ್ಟು ಆಗ್ತದೆ, 10 ವರ್ಷಕ್ಕೆ 18 ವರ್ಷಕ್ಕೆ ಬರ್ತದೆ, ಆಮೇಲೆ ಆ ದುಡ್ಡು ತೊಗೊಂಡು ಹಿಂಗೆ ಮಾಡಬೇಕು, ಯಾರಿಗೆ ಕೊಡಬೇಕು, ಆಕೆ ಮದುವೆ ಆಗಿತ್ತಂದ್ರೆ ಯಾರಿಗೆ ಇಂಥವೆಲ್ಲ ಹಾಳ ವಿಚಾರ ಮಾಡಿದ್ರಾಗ ಆ ಹುಡುಗಿ 3 ವರ್ಷದ ಹುಡುಗಿ ಆಗಿತ್ತು. ಅಂದ್ರೆ ನೀವು ಡಿಸಿಷನ್ ತಗೊಳ್ಳೇ ಇಲ್ಲ. ಸೋ ಮೆನಿ ಟೈಮ್ಸ್ ಈ ರೀತಿ ಟೂ ಮಚ್ ಅನಲೈಸ್ ಮಾಡೋದ್ರಿಂದ ಪ್ರೋಕ್ರಾಸ್ಟಿನೇಷನ್ ಆಗ್ತದೆ, ನೀವು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಪ್ಯಾರಲೈಸ್ ಆಗಿಬಿಡ್ತದೆ. ಅದಕ್ಕೆ ಇರುವಂಥ ಬೆಸ್ಟ್ ಮೆಥಡ್ ಏನಂದರೆ, ಒಂದು ಮಟ್ಟಕ್ಕೆ ವಿಚಾರ ಮಾಡಿರಿ, ಎಕ್ಸಿಕ್ಯೂಟ್ ಮಾಡಿರಿ. ಆ್ಯಕ್ಷನ್ ಈಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದಿಸ್ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳುವ, ಅಥವಾ ಓವರ್ ಥಿಂಕಿಂಗನ್ನು ನೀವು ಸ್ಟಾಪ್ ಮಾಡಬೇಕು ಅಂದರೆ ಆ್ಯಕ್ಷನ್ ಎಕ್ಸಿಕ್ಯೂಷನ್ ಮಾಡಲೇಬೇಕು. ಸೆಕೆಂಡು, ಪ್ಲ್ಯಾನಿಂಗ್ ಪ್ರಾಪರ್ ಆಗಿರಬೇಕು. ನಾ ಏನು ಮಾಡಬೇಕು, ಓವರ್ ಥಿಂಕ್ ಮಾಡೋದಕ್ಕಿಂತ ಓಕೆ ನಾ ಇದನ್ನು ಮಾಡಬೇಕು, ಮಾಡ್ತೇನೆ ಅಷ್ಟೇ, ಮುಗೀತು. ಅದು ಮುಂದೆ ರಿಸಲ್ಟು ಭಗವಂತಗೆ ಬಿಟ್ಟಿದ್ದು. ಇದನ್ನೇ ನಾವು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮಗಿರುವಂಥದ್ದು ಒಂದು ಬ್ರೈನ್, ನಾವು ಒಂದು ವೇ ಒಳಗೆ ವಿಚಾರ ಮಾಡ್ತೇವೆ, ಬಟ್ ಯೂನಿವರ್ಸ್, ಮದರ್ ನೇಚರ್ ಇದು ಇರುವುದು ಅಖಂಡ, ಬಹಳ ಅದ್ಭುತವಾದಂತಹ ಅನಂತ ಶಕ್ತಿ ಮುಂದೆ ನಾವು ಓವರ್ ಥಿಂಕಿಂಗ್ ಮಾಡಿದರೂ ಕೂಡ ನಡೆಯಂಗಿಲ್ಲ. ನಾವು ಶರಣಾಗಲೇಬೇಕು. ಸೊ ಇವನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ಈ ಓವರ್ ಥಿಂಕಿಂಗ್ ಅನ್ನೋ ರೋಗದಿಂದ ಹೊರಗೆ ಬರ್ತೀವಿ. ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡಾಗ ನಮ್ಮ ಫ್ಯಾಮಿಲಿ ಸಿಸ್ಟಮು ಉಳಿತದೆ. ಮೇನ್ ನಾವು ಒಳಗೆ ಶಾಂತಿಯಿಂದ ಇರ್ತೀವಿ. ನೋಡ್ರಿ, ಯಾವುದೇ ಮನುಷ್ಯ ಒಳಗಡೆಯಿಂದ ಶಾಂತಿಯಿಂದ ಇದ್ಬಿಟ್ಟ ಅಂದ್ರೆ ಅವನ ಮುಖದ ಮೇಲೆ ಒಂದು ಒರಿಜಿನಲ್ ನಗು ಬರ್ತದೆ, ಅವನ ಮಾತಿನಲ್ಲಿ ಸತ್ಯ ಇರ್ತದೆ ಮತ್ತು ರಿಯಲ್ ಲವ್ ಆ್ಯಂಡ್ ಅಫೆಕ್ಷನ್ ಇರ್ತದೆ. ನೀವು ಅತೀ ವಿಚಾರ ಮಾಡ್ತಿದ್ರಿ ಅಂತಂದರೆ ಮಾತಿನಲ್ಲಿ ಸತ್ಯ ಇರೋದಿಲ್ಲ, ಬರೀ ಮ್ಯಾನ್ಯುಪ್ಯುಲೇಷನ್ ಆಗ್ತಾವು. ಅತಿ ವಿಚಾರ ಮಾಡ್ತಿದ್ರಿಂದ ನಿಮ್ಮ ಬ್ರೈನ್ ಯಾವಾಗಲೂ ಥ್ರೆಟ್ಸನ್ನೇ ನೋಡ್ತಾ ಇರ್ತದೆ. ಹೀಗಾಗಿ ಎಲ್ಲಿ ಬೇಕಲ್ಲೇ ಮ್ಯಾನ್ಯುಪ್ಯುಲೇಟ್ ಮಾಡ್ತೀರಿ, ಹೆಂಗೆ ಬೇಕಂಗೆ ಸುಳ್ಳು ಹೇಳ್ತಾರೆ. ಇವೆಲ್ಲ ಯಾಕೆ ಬೇಕು? ಒಳಗಡೆಯಿಂದ ನೀವು ಇಂಟರ್ನಲ್ ಹ್ಯಾಪಿನೆಸ್ ಇದ್ಬಿಡ್ತು ಅಂತಂದರೆ ನೀವು ಖುಷಿಯಾಗಿರ್ತೀರಿ, ನಿಮ್ಮ ವಾತಾವರಣನೂ ಖುಷಿಯಾಗಿರ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು. ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತಿಲ್ಲ ದಯವಿಟ್ಟು ಇವತ್ತಿಂದ ಶುರು ಮಾಡಿರಿ. ಓವರ್ ಥಿಂಕಿಂಗ್ ಅನ್ನೋ ರೋಗದಿಂದ ಹೊರಗೆ ಬರ್ರಿ. ಇದು ಬಲಿ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಇರೋದು ಒಂದು ಜನ್ಮ. ಓಕೆ, ಮೇಕ್ ಯೂಸ್ ಆಫ್ ಇಟ್, ವೆರಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಡ್ರಿ. ಬಹಳ ಚೆನ್ನಾಗಿ ಫ್ಯಾಮಿಲಿ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಎಲ್ಲವನ್ನ ಎಂಜಾಯ್ ಮಾಡೋದೇ ರಿಯಲ್ ಸಕ್ಸಸ್. ಸಕ್ಸಸ್ ಅಂದ್ರೆ ಏನು? ಆ್ಯಕ್ಚುಲಿ ನಾವೇನು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ರೆ ಸಕ್ಸಸ್ ಅಲ್ಲ. ಎವ್ರಿ ಮೂಮೆಂಟ್ ಖುಷಿಯಿಂದ ಹೊರಗೆ ಒಂದೇ ಆಗಿ ನೀಟಾಗಿ, ಯಾರಿಗೂ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ, ನಮಗೂ ಒಳಗೆ ನೋವು ಮಾಡ್ಕೊಳ್ಳಾರ್ದಂಗೆ ಖುಷಿಯಾಗಿ ಜೀವನ ಮಾಡಿಬಿಟ್ವಿ ಅಂದ್ರೆ ದಟ್ ಇಟ್ ಸೆಲ್ಫ್ ಈಸ್ ಅ ರಿಯಲ್ ಸಕ್ಸಸ್ಫುಲ್ ಲೈಫ್ ನನ್ನ ಪ್ರಕಾರ. ಓಕೆ, ಯಾರಿಗೆ ನಾ ಹೇಳೋ ಪಾಯಿಂಟ್ಸು ನಿಮಗೆ ಸರಿ ಅನ್ನಿಸ್ತದಲ್ಲ ಅವರು ದಯವಿಟ್ಟು ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ. ದೆನ್ ನಿಮ್ಮ ಹಿತೈಷಿಗಳಿಗೆ ಇದನ್ನು ಶೇರ್ ಮಾಡಿರಿ. ಯಾರಿಗಾದರೂ ಒಂದು 100 ಮಂದಿ ಒಳಗೆ ಒಂದು ಇಬ್ಬರಿಗೆ ಸಹಾಯ ಆದರೂ ಕೂಡ ಐ ಫೀಲ್ ವೆರಿ ಮಚ್ ಬ್ಲೆಸ್ಡ್. ಆ್ಯಂಡ್ ನಿಮಗೆ ಅನಿಸಿದಂಥ ಒಪಿನಿಯನ್ಸನ್ನು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್.